ಇನ್ನು ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಭೂಚಕ್ರ ಪ್ರಯೋಗ ಆಗಿದೆ. ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಸ್ಮಶಾನ ಹಾಗೆ ಕೆರೆಯ ಜಾಗವನ್ನ ಒತ್ತುವರಿ ಮಾಡಿರುವಂತಹ ಆರೋಪವನ್ನ ಕಮಲಪಡೆ ಮಾಡಿದೆ. 21 ಎಕರೆ ಜಮೀನನ್ನ ನುಂಗಿದ್ದಾಗಿ ಕಮಲಪಡೆ ಆರೋಪಿಸಿದೆ. ಎಲ್ಲಿ? ಕೋಲಾರದ ನರಸಾಪುರ ಹೋಬಳಿಯ ಗರುಡನಪಾಳ್ಯ ಅನ್ನುವಂತಹ ಪ್ರದೇಶದಲ್ಲಿರುವಂತಹ ಜಾಗ ಸಚಿವರು ಕಬಳಿಕೆ ಮಾಡಿದ್ದಾರೆ ಅಂತ ಹೇಳಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೆ ತಮ್ಮೇಶ್ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಸಚಿವ ಕೃಷ್ಣ ಬೈರೇಗೌಡ ನನ್ನ ಮೇಲಿನ ಒತ್ತುವರಿ ಆರೋಪವೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಿಸ್ಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಎಲ್ಲಾ ತನಿಖೆಗೂ ಸಿದ್ಧ ಅಂತ ಹೇಳಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಸರ್ವೆ ನಂಬರ್ 47 1 ಎಕರೆ ಜಾಗ, ಇದು ಸ್ಮಶಾನದ ಜಮೀನು. ಇದು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಅಂಥದ್ರನ್ನ ಅಕ್ರಮವೆಸಗಿ ಮ್ಯುಟೇಷನ್ ನಲ್ಲಿ ಪಂಚಾಯಿತಿ ಬಾರಿಕತ್ ಮಾಡ್ಕೊಂಡಿದ್ದಾರೆ. ನೀವು ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಈ 1 ಎಕರೆ ಮತ್ತು ಈ 20 ಎಕರೆ 16 ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಅದು ಪಂಚಾಯತ್ ಪಾರಿಕತ್ ಮಾಡಿದ್ದಾರೆ. ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ, ಇದು ಕೆರೆ ಜಮೀನು. ಕೆರೆ ಜಮೀನನ್ನ ಯಾರೂ ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಇದನ್ನ ನೋಡಿ, ಅವರ ಹೆಸರಿನಲ್ಲೇ ಮಾನ್ಯ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ 47 ಸರ್ವೆ ನಂಬರು 1 ಎಕರೆ ಭೂಮಿ ಮತ್ತೆ 20 ಎಕರೆ 16 ಗುಂಟೆ ಅವರದೇ ಹೆಸರಿನಲ್ಲಿ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ, ಇದನ್ನು 20 ಎಕರೆ 16 ಗುಂಟೆ ಅಂತಕ್ಕಂಥದ್ದು ಇಲ್ಲಿದೆ. ಆದರೆ ಇದು ಯಾವ ರೀತಿ ಬಂದಿದೆ ಅಂತಕ್ಕಂಥ ವಿಚಾರವನ್ನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ನೋಡಿ, ಇದರ ಪ್ರಕಾರ ಸರ್ಕಾರಿ ಸ್ಮಶಾನ, ಕರಾಬು ಸ್ಮಶಾನ ಅಂತಿದೆ. ಸ್ಮಶಾನದ ಭೂಮಿ ರೆವಿನ್ಯೂ ಮಂತ್ರಿಗಳ ಖಾತೆಗೆ ಹೇಗೆ ಬರುತ್ತೆ? ಮಂತ್ರಿಯವರ ಹೆಸರಿಗೆ ಹೇಗೆ ಬರುತ್ತೆ? ಯಾವ ವೈಟ್ ಕಾಲರ್ ರಾಜಕಾರಣಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಕಂದಾಯ ಸಚಿವರು ಇವತ್ತು 106 ಕೋಟಿ ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಜಮೀನನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ. ಯಾವ ಮೂಲ ದಾಖಲೆಗಳಲ್ಲಿ ಸ್ಮಶಾನ ಅಂತಿದೆ, ಯಾವ ಮೂಲ ದಾಖಲೆಗಳಲ್ಲಿ ಕೆರೆ ಮತ್ತು ಖರಾಬ್ ಅಂತಿದೆ, ಈ ಜಾಗಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ತಿದ್ದುಪಡಿ ಮಾಡಿ 2001 ಮತ್ತು 2002ರ ಇಮಾಮ್ತಿ ಆಕ್ಟ್ ಅಂತೇಳಿ ಯಾವುದೋ ಒಂದು ಪೇಪರನ್ನು ಸೃಷ್ಟಿ ಮಾಡಿ, ಮಾನ್ಯ ಕಂದಾಯ ಸಚಿವರಿಗೆ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ, ಯಾವುದೇ ಸ್ಮಶಾನದ ಜಾಗವನ್ನು ಮತ್ತು ಸರ್ಕಾರಿ ಕೆರೆಯನ್ನು ಯಾವುದೇ ವ್ಯಕ್ತಿಗಳಿಗೆ ಯಾವುದೇ ಅಧಿಕಾರಿ ಮಂಜೂರು ಮಾಡೋಕ್ಕೆ ಅಧಿಕಾರ ಇರಲ್ಲ. ಆದರೆ ಇವತ್ತು ಫೋರ್ಜರಿ ದಾಖಲೆಗಳನ್ನು ನಿರ್ಮಾಣ ಮಾಡಿ ಸರ್ಕಾರಿ ಕೆರೆಯನ್ನು ಮತ್ತು ಸರ್ಕಾರಿ ಸ್ಮಶಾನವನ್ನು ತನ್ನ ಕುಟುಂಬದ ಹೆಸರಿಗೆ ಬಂದಂತೆ ಮಾಡಿ ಇವತ್ತು ಅವರ ಹೆಸರಿಗೆ ಜಂಟಿಯಾಗಿ ಸುಮಾರು 20 ಎಕರೆ 16 ಗುಂಟೆ ಒಂದು ಜಾಗ ಮತ್ತು 1 ಎಕರೆ ಜಾಗವನ್ನು ಇವತ್ತು ಅಕ್ರಮವಾಗಿ ಅವರ ಹೆಸರಿಗೆ ಆ ಖಾತೆಯನ್ನು ಮಾಡ್ಕೊಂಡಿದ್ದಾರೆ. ಆರೋಪ ಮಾಡಬೇಕು ಅಂತ ಯಾವುದೋ ಇಲ್ಲದೇ ಇರೋದು ಹುಡುಕಿ ಆರೋಪ ಮಾಡೋದು ಅವ್ರ ಸಂಸ್ಕೃತಿ ಅಂತ ಅನಿಸುತ್ತೆ. ಈ ಗರುಡುಪಾಳ್ಯದ ಜಮೀನು ಏನಿದೆ, ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ. ನಮ್ಮ ತಾತನವರು, ಅವರಿಂದ ಅವರ ಮಕ್ಕಳು, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು, ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು. ಇದು ಯಾವುದೂ ಕೂಡ
ಗ್ರ್ಯಾಂಟು ಮಾಡಿಸ್ಕೊಂಡಿರುವಂಥದ್ದಾಗಲಿ ಅಥವಾ ನಾವು ಯಾವುದೋ ಒತ್ತುವರಿ ಮಾಡಿರುವಂಥದ್ದಲ್ಲ, ಅಥವಾ ನಮ್ಮ ಕಾಲದ್ದು ಅಲ್ಲ. ಇದು ನಮ್ಮ ತಾತನವರು ಕ್ರಯದ ಮುಖಾಂತರ ತೆಗೆದುಕೊಂಡು ಆ ನಂತರ ನಮ್ಮ ಕುಟುಂಬದಲ್ಲಿ ಭಾಗ ಆಗಿ ಭಾಗದಂತೆ ನಮಗೆ ಬಂದಿದೆ. ಹಿಂದೆ ಏನಾಗಿದೆ ಅನ್ನೋದು ಬೇಕಾದರೆ ಯಾರಾದರೂ ಚೆಕ್ ಮಾಡಲಿ. ಇದು ನಮಗೆ ನಮ್ಮ ತಾತ ಅವರು ಖರೀದಿ ಮಾಡಿದ ಜಾಗ ಹೌದಾ ಅಲ್ವಾ, ಅದರ ಮುಖಾಂತರ ವಿಭಾಗ ಆಗಿ ನಮಗೆ ಬಂದಿರೋದು ಹೌದಾ ಅಲ್ವಾ, ಈ ಕಾಲದಲ್ಲಿ ಇದು ಏನಾದರೂ ಆಗಿದೆಯಾ, ಯಾವ ಕಾಲದಲ್ಲಿ ಇದು ನಮ್ಮ ಕುಟುಂಬಕ್ಕೆ ಬಂದಿದ್ದು ಅನ್ನೋದನ್ನು ಬೇಕಾದರೆ ಯಾರು ಬೇಕಾದರೂ ಚೆಕ್ ಮಾಡಲಿ. ಅವರಿಗೆ ಸರ್ಕಾರ ನಾನು ಮಂತ್ರಿ ಆಗಿದ್ದೀನಿ, ಅಧಿಕಾರ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನುವಂಥ ಅನುಮಾನ ಏನಾದರೂ ಇದ್ದರೆ ಬೇಕಾದರೆ ಲೋಕಾಯುಕ್ತ ಕಡೆಯಿಂದನೂ ಅವರು ತನಿಖೆ ಮಾಡಲಿ. ಅದಕ್ಕೂ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಕಾದರೆ ಕೋರ್ಟಿಗೆ ಕೇಸ್ ಹಾಕಲಿ. ಸೊ ಎಲ್ಲದಕ್ಕೂ ನಾವು ತಯಾರಿದ್ದೇವೆ. 78ರಲ್ಲಿ ನಾನು ಹುಟ್ಟಿ ಇನ್ನು ಅವಾಗ 5 ವರ್ಷ ವಯಸ್ಸು. ಇದು ನಮ್ಮ ತಾತ ಅವರ ಜಮೀನು. ಅವರಿಗೆ 3 ಗಂಡು ಮಕ್ಕಳು. ಚಂದ್ರಾಯಗೌಡರು ನಮ್ಮ ಚಿಕ್ಕಪ್ಪ ಅವರು, ಅವರ ಶ್ರೀಮತಿಯವರು ವನಜಮ್ಮನವರು. ಅವರಿಗೆ ಇದ್ದಂಥ ಭಾಗ ನಾವು ಕುಟುಂಬದಲ್ಲಿ ಪಾಲು ಮಾಡಿಕೊಂಡಾಗ ನಮಗೆ ಪಾಲು ಬಂದಿದೆ, ನಮಗೆ ಪಾಲಾಗಿ ಬಂದಿರತಕ್ಕಂಥದ್ದು. ಒಟ್ಟಾರೆ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ, ನಮ್ಮ ತಾತನವರಿಂದ ಬಂದಿರತಕ್ಕಂಥದ್ದು. ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಬೇಕಾದರೆ ಅವ್ರು ಕಂಪ್ಲೇಂಟ್ ಕೊಡಲಿ, ಅದಕ್ಕೆ ಸಂಬಂಧಪಟ್ಟಂಥ ತನಿಖಾ ಸಂಸ್ಥೆಯವರು ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಚೆಕ್ ಮಾಡಿ, ನೀವು ಚೆಕ್ ಮಾಡಿ, ಅದಕ್ಕೆ ನೀವು ಚೆಕ್ ಮಾಡಿ. ಈಗ ಯಾರು ಅಧಿಕಾರಿ DC-ಗೆ ಕೊಡಲಿ ಇಲ್ಲ ಲೋಕಾಯುಕ್ತಗೆ ಕೊಡಲಿ, ಯಾರು ಬೇಕಾದರೂ ಚೆಕ್ ಮಾಡಲಿ. ಈಗ ಸುಮ್ಮನೆ ಯಾವುದೋ ಇವರಿಗೆ ರಾಜಕೀಯವಾಗಿ ತೀಟೆಗಳು ತೀರಿಸ್ಕೊಳ್ಳೋಕ್ಕೆ ಇಲ್ಲ ಸಲ್ಲದೆ ಇರೋದು, ಅದಕ್ಕೂ ನಾನು ಮಂತ್ರಿ ಆಗಿರೋದಕ್ಕೂ ಯಾವುದೂ ಸಂಬಂಧನೇ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.